ಗಂಡು ಮೆಟ್ಟಿದ ನಾಡು ಬಾಗಲಕೋಟೆಯ ಸಾಂಪ್ರದಾಯಿಕ ಹೋಳಿ ಸಂಭ್ರಮ ಈಗ ರಾಜಧಾನಿ ಬೆಂಗಳೂರಿಗೂ ಕಾಲಿಟ್ಟಿದೆ. ರಾಜಾಜಿನಗರದ ಕೆಎಲ್ಇ ಮೈದಾನದಲ್ಲಿ ಬಾಗಲಕೋಟೆ ಭಾಗದ ವಿಶಿಷ್ಟ ಸಾಂಸ್ಕೃತಿಕ ಸೊಗಡು ಅನಾವರಣಗೊಂಡಿದೆ. ಬೆಂಗಳೂರಿನ ಚಾಲುಕ್ಯ ಸಾಂಸ್ಕೃತಿಕ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದಂಥ ಈ ಹೋಳಿ ಹಲಗೆ ಮೇಳ ಕೇಳುಗರ ಕಿವಿಯನ್ನ ಹಾಗೂ ಮನಸ್ಸನ್ನ ತಂಪು ಮಾಡಿತು. ಸತತ 2ನೇ ವರ್ಷವೂ ಯಶಸ್ವಿಯಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ 1000ಕ್ಕೂ ಅಧಿಕ ಜನರು ಭಾಗವಹಿಸಿ ಸಂಭ್ರಮಿಸಿದರು. ಕೇವಲ ಪುರುಷರಷ್ಟೇ ಅಲ್ಲದೆ ಮಹಿಳೆಯರು ಕೂಡ ಕಲಾತ್ಮಕವಾಗಿ ಹಲಗೆ ಬಾರಿಸುವ ಮೂಲಕ ಬಾಗಲಕೋಟೆಯ ಸಂಸ್ಕೃತಿಯನ್ನ ಮೆರೆಸಿದರು. ವೇಗವಾಗಿ ಬಡಿಯುತ್ತಿದ್ದಂಥ ಹಲಗೆಯ ಶಬ್ದಕ್ಕೆ ಅಲ್ಲಿ ನೆರೆದಿರುವಂಥ ಜನರೆಲ್ಲ ಮನಸೋತು ಹೆಜ್ಜೆ ಹಾಕಿದರು. ನಗರದ ಜಂಜಾಟದ ನಡುವೆ ಉತ್ತರ ಕರ್ನಾಟಕದ ಅಪ್ಪಟ ದೇಶಿ ಸಂಸ್ಕೃತಿಯನ್ನ ಸಾರಿದ ಚಾಲುಕ್ಯ ಸಾಂಸ್ಕೃತಿಕ ಸಂಘದ ಈ ಪ್ರಯತ್ನಕ್ಕೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗಿದೆ. ಕೆಲಸ ಮಾಡಿದೆ. ಹೀಗಾಗಿ ಇದು ತುಂಬ ಯಶಸ್ವಿಯಾಗಿ ಮೂಡಿಬಂದಿದೆ. ನಮ್ಮ ಊರಿನ ಹಬ್ಬ ಸುಮಾರು 20 ದಿನಗಳ ಕಾಲ ನಡೆಯುತ್ತದೆ. ಅದರಲ್ಲಿ ಹಲಗೆ ಮಜಲು, ಕಾಮಣ್ಣನ ಸುಡುವುದು ಹಾಗೂ ಬಣ್ಣ ಆಡೋದು ಇದೊಂದು ವಿಶೇಷ. ಟ್ಯಾಬ್ಲಾಯ್ಡ್ ನೀವು ಏನು ಮೈಸೂರು ದಸರಾದಲ್ಲಿ ನೋಡ್ತೀರಾ, ಅದೇ ನಮ್ಮ ಸ್ವಂತ ಜೇಬಿನಿಂದ ನಮ್ಮ ಊರಲ್ಲಿ ನಾವು ಓಣಿಗೆ ಎಲ್ಲ ಸೇರಿ ಸೋಗಿನ ಬಂಡಿ ಅಂತ ಮಾಡ್ತೀವಿ. ಇದು ಐತಿಹಾಸಿಕ ಹಬ್ಬ. ರಾಜ್ಯಾದ್ಯಂತ ಇದೊಂದು ಸೆಲೆಬ್ರೇಷನ್ ಆಗಬೇಕು ಅನ್ನೋದೇ ನಮ್ಮ ಚಾಲುಕ್ಯ ಸಾಂಸ್ಕೃತಿಕ ಸಂಘದ ಒಂದು ಧ್ಯೇಯ. ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲ ಇಲ್ಲಿ ಇರುವಂಥ ಎಲ್ಲ ಗಣ್ಯಮಾನ್ಯರಿಗೆ ನಾವು ಸಂಪರ್ಕ ಮಾಡಿ ಅವರ ಸಹಕಾರ ಕೇಳಿದ್ದೀವಿ. ಆದರೆ ಕೆಲವು ಕಾರಣಾಂತರಗಳಿಂದ ನಮಗೆ ಅವರು ಅಸಹಕಾರ ಕೊಟ್ಟರು, ನಮಗೆ ತೊಂದರೆ ಕೊಟ್ಟರು. ನಮಗೆ ಈ ಒಂದು ಕಾರ್ಯಕ್ರಮವನ್ನು ಕೆಡಿಸ್ಬೇಕಂತ ತುಂಬ ಟ್ರೈ ಮಾಡಿದರು. ಆದರೆ ನಮ್ಮ ಬಾಗಲಕೋಟೆಯ ಜನರು, ನಮ್ಮ ಉತ್ತರ ಕರ್ನಾಟಕದ ಜನರು ಒಟ್ಟಿಗೆ ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಗೊಳಿಸಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು.